ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ 3 ಬೇಳೆನೂ ಹಾಕಿ ನೀರು ಹಾಕಿ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ವಾಶ್ ಮಾಡಿದಾಗಿದೆ. ಇವಾಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಮಿಕ್ಸ್ಡ್ ತರಕಾರಿನ ಹಾಕ್ತಾಯಿದ್ದೀನಿ. ಸೊ ನನ್ನ ಹತ್ರ ಬೀನ್ಸು, ಕ್ಯಾರೆಟು, ನೂಕಲ್ಲು ಇಷ್ಟಿತ್ತು. ಸೊ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ಟೊಮೆಟೊನ ಕಟ್ ಮಾಡ್ಕೋತೀನಿ. ಸೊ ಟೊಮೆಟೊ ಖಾಲಿ ಆಗಿತ್ತು, ಹಂಗಾಗಿ ಹೋಗಿ ತೊಗೊಂಡು ಬಂದು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಸೊ ನಾನು ನೋಡ್ಕೊಂಡಿರಲಿಲ್ಲ ಟೊಮೆಟೊ ಖಾಲಿ ಆಗಿದೆ ಅಂದ್ಬಿಟ್ಟು. ಸರಿ ಅಂತ ಎಲ್ಲ ಕಟ್ಟಾದಮೇಲೆ ನೋಡಿದ್ರೆ ಟೊಮೆಟೊ ಇರಲಿಲ್ಲ. ಸರಿ ಹೋಗಿ ಮತ್ತೆ ತೊಗೊಂಡು ಬಂದು ಒಂದು 5 ಟೊಮೆಟೊನ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಈ ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ಟೊಮೆಟೊ ಜಾಸ್ತಿ ಹಾಕ್ತಾಯಿದ್ದೀನಿ, ಹುಣಸೆಹಣ್ಣು ರಸ ಹಾಕ್ತಾಯಿಲ್ಲ. ಹಂಗಾಗಿ ನಾನು ಟೊಮೆಟೊನ ಹಾಕ್ತಾ ಇರೋದು. ನೀವು ಬೇಕಾದ್ರೆ ಟೊಮೆಟೊ ಕಮ್ಮಿ ಹಾಕ್ಕೊಂಡು ಒಂಚೂರು ಹುಣಸೆಹಣ್ಣು ರಸ ಕೂಡ ಹಾಕ್ಕೋಬೋದು. ಬಟ್ ನಾನು ಕಂಪ್ಲೀಟ್ ಟೊಮೆಟೊ ಹಾಕಿ ಮಾಡೋಣ ಅಂತ ಮಾಡ್ತಾಯಿರೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರು ಹಾಕಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಒಂದು 3 ವಿಸಿಲ್ ಬಂದರೆ ಸಾಕು, ಎಲ್ಲ ಚೆನ್ನಾಗಿ ಬೇಯುತ್ತೆ. ಕೆಲವರೆಲ್ಲ ತರಕಾರಿ ಸಪ್ರೇಟಾಗಿ ಬೇಯಿಸ್ಕೊತಾರೆ, ಬೇಳೆ ಸಪ್ರೇಟಾಗಿ ಬೇಯಿಸ್ಕೊತಾರೆ. ನಾನು ಹಾಗೇನು ಮಾಡಲ್ಲ, ಫಸ್ಟೇ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬಿಡ್ತೀನಿ. ಸೊ ಇವಾಗ ಇದು ಡಬ್ಬಿಗೆ ಸಾಸಿವೆ ಖಾಲಿ ಆಗೋಗಿತ್ತು, ಹೆಂಗೂ ಹೊರಗೆ ಹೋಗಿದೆ ಅಂತ ಸಾಸಿವೆ ಎಲ್ಲ ತೊಗೊಂಡು ಬಂದೆ. ಇವಾಗ ಡಬ್ಬಿಗೆ ಸಾಸಿವೆನ ತುಂಬಿಸ್ತಾ ಇದ್ದೀನಿ. ನಾನು 2 ಡಬ್ಬಿಯಲ್ಲಿ ಹಾಕ್ಕೋತೀನಿ ಸಾಸಿವೆ. ಸೊ ಜಾಸ್ತಿ ನಾನು ಸಾಸಿವೆ ಜೀರಿಗೆ ಬಳಸೋದ್ರಿಂದ 2 ಡಬ್ಬಿಯಲ್ಲಿ ಹಾಕ್ಕೋತೀನಿ. ಸೊ ಇವಾಗ ಕಡಲೆಕಾಯಿ ಬೀಜ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಈ ಕಂಟೈನರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಸೊ ಸ್ವಲ್ಪ ಚೆಲ್ಲೋಯ್ತು. ಅದಾದಮೇಲೆ ಹುಣಸೆಹಣ್ಣು ನಾನು ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಖಾಲಿ ಆಗಿತ್ತು ಅಂತ. ಸೊ ಹಾಗಾಗಿ ಹುಣಸೆಹಣ್ಣು ಕೂಡ ತೊಗೊಂಡು ಬಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಸೊ ಕೆಲಸದ್ರಲ್ಲಿ ಮಧ್ಯೆ ಇದನ್ನೆಲ್ಲ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮತ್ತು ಇದಕ್ಕೆ ಅಂತ ಸಪ್ರೇಟಾಗಿ ಟೈಮ್ ಇಡೋ ಅವಶ್ಯಕತೆ ಇರೋದಿಲ್ಲ.
ಅದಕ್ಕೆ ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು 2 ಕಟ್ ತೊಗೊಂಡು ಬಂದಿದ್ದೆ. ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಉಳಿದಿರೋದನ್ನ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಸೊ ನಾನು ಬಿಡ್ಸೋಕ್ಕೆ ಹೋಗಲ್ಲ, ಕಟ್ ಮಾಡಿ ಇಟ್ಬಿಡ್ತೀನಿ. ಯಾವಾಗ ನಂಗೆ ಬೇಕೋ ನೋಡಿ ಆವಾಗ ತೆಗೆದು ಅದರಲ್ಲಿ ಹುಲ್ಲೇನಾದರೂ ಇದ್ದರೆ ಬಿಡಿಸ್ಕೊಂಡು ತೊಳ್ಕೊಂಡು ಆಮೇಲೆ ಚಾಪ್ ಮಾಡೋದಕ್ಕೆ ಹಾಕ್ತೀನಿ. ಈಗ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಬೇಕಲ್ಲ, ಹಾಗಾಗಿ ಸ್ವಲ್ಪ ತೆಗೆದು ಬಿಡಿಸ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂದ್ಬಿಟ್ಟು ಈ ಬಾಣಲಿ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ, ಆ ಬೆಳ್ಳುಳ್ಳಿ ಜಜ್ಜಿರೋದು ಮತ್ತು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕ್ಕೊಳ್ತೀನಿ. ಸೊ ಕುಕ್ಕರ್ ವಿಸಿಲ್ ಬರೋ ತನಕ ಏನು ಮಾಡೋದು ಅಂತ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ರೈಸ್ ಒಂದು ಕಡೆ ಇಟ್ಟಿದ್ದೆ. ಇವಾಗ ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕಿದ್ದು ಸಾಸಿವೆ ಹಾಕಿನೂ ಹಾಕಿತ್ತು, ಹಾಗಾಗಿ ಇವಾಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಸುಮಾರು ಒಂದು 5ರಿಂದ 6 ಒಣಗಿದ ಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಇದರಲ್ಲಿ ಹಾಕಿಡ್ತಾಯಿದ್ದೀನಿ. ಸೊ ನಾನೇನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಇದನ್ನೆಲ್ಲ ನಿಮಗೂ ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಇವಾಗ ಎಲ್ಲ ಆಗಿದೆ. ಇವಾಗ ಒಗ್ಗರಣೆ ಏನಿದೆ ನೋಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸಿಮ್ ಮಾಡಿಬಿಡ್ತೀನಿ. ಅಷ್ಟರೊಳಗೆ ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ವಾಶ್ ಮಾಡಿಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ಲ, ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಜಾಸ್ತಿ ಇರಲಿಲ್ಲ, ಒಂದು ಸ್ವಲ್ಪನೇ ಇತ್ತು. ಇದು ಸಿಮ್ಮಲ್ಲಿ ಒಗ್ಗರಣೆ ಆಗೋಷ್ಟೊತ್ತಿಗೆ ನಾನು ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿಕೊಂಡೆ. ಅದಾದಮೇಲೆ ನೋಡಿ ಇವಾಗ ವಾಶ್ ಎಲ್ಲ ಆಗಿದೆ. ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ, ಪೂರ್ತಿ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಷ್ಟೊತ್ತಿಗೆ ಒಗ್ಗರಣೆ ಹೇಗೋ ಆಗಿತ್ತು, ಬೇಳೆ ಎಲ್ಲ ಕೂಡ ಚೆನ್ನಾಗಿ ಬೆಂದಿತ್ತು. ಇವಾಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಆಗಿದೆ. ಇವಾಗ ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ಸೌಟಲ್ಲಿ ಮಿಕ್ಸ್ ಮಾಡಿದರೆ ಸಾಕು, ಏನು ಮಸಿಯೋದೇನೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ಹೇಗೂ ಬೇಳೆ ತರಕಾರಿ ಎಲ್ಲ ಬೆಂದಿತ್ತಲ್ಲ, ಹಾಗಾಗಿ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೋಬೇಕು, ಆವಾಗ ಬೇಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಬೇಳೆ ಎಲ್ಲ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಸಾಂಬಾರು ಪೌಡರ್ನ ಸೇರಿಸ್ತೀನಿ. ಸಾಂಬಾರು ಪೌಡ್ರು ನಮ್ಮದು ಖಾರ ಇಲ್ಲ, ನಾನು ಬೇರೆ ಯಾವುದು ಮೆಣಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ ಬಳಸ್ತಾ ಇಲ್ಲ, ಹಾಗಾಗಿ ಸಾಂಬಾರು ಪೌಡ್ರನ್ನೇ ಒಂಚೂರು ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಸಾಂಬಾರು ಪೌಡ್ರೆಲ್ಲ ಹಾಕಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಸೌಟಲ್ಲಿ. ನಾನು ಈ ರೀತಿ ಮಾಡ್ತೀನಿ, ನಿಮಗೂ ಹೆಲ್ಪ್ ಆಗ್ಬೋದು ಅಂತಲೇ ನಾನು ಇದನ್ನೆಲ್ಲ ತೋರಿಸ್ತಾ ಇರೋದು. ಇಲ್ಲಾಂದರೆ ಯೂಶ್ವಲಿ ನಾನು ಹೇಗೆ ತೋರಿಸ್ತೀನೋ ಹಾಗೇ ಮಾಡ್ತಾಯಿದ್ದೆ. ಹಾಗೆ ಇನ್ನೊಂದು ಟಿಪ್ ಏನಂತಂದರೆ, ನೀವು ಒಗ್ಗರಣೆ ಕೂಡ ಸಾಂಬಾರು ಪೌಡ್ರ್ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇದರಲ್ಲಿ ಒಟ್ಟಿಗೆ ಸೇರಿಸ್ಕೋಬೋದು. ಸೊ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಕೂಡ ಹಾಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಜಾಸ್ತಿನೇ ಗಟ್ಟಿ ಇತ್ತಲ್ಲ, ಹಾಗಾಗಿ ಒಂಚೂರು ನೀರನ್ನ ಕೂಡ ಹಾಕ್ಕೊಂಡೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ. ಅದೇ ಸಾಂಬಾರು ತಿಂದು ಬೇಜಾರಾಗಿತ್ತು, ತುಂಬ ದಿವಸ ಆಗಿತ್ತು ನಾನು ಈ ಮಿಕ್ಸ್ಡ್ ವೆಜ್ ಸಾಂಬಾರು ಮಾಡಿ, ಹಾಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೆಲ್ಲ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನಾನು ಯೂಶ್ವಲಿ ಜಾಸ್ತಿನೇ ಹಾಕ್ತೀನಿ, ಇಲ್ಲ ಖಾಲಿ ಬರ್ತಾಯಿದೆ ಅಂದಾಗ ಮಾತ್ರ ಸ್ವಲ್ಪ ನೋಡಿ ಹಾಕ್ತೀನಿ. ಬಟ್ ಯೂಶ್ವಲಿ ನಾನು ಯಾವುದೇ ಡಿಶ್ ಆದರೂ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀನಿ, ನನಗೆ ಇಷ್ಟ ಆಗುತ್ತೆ. ಹಾಗೆ ಇವಾಗ ಒಗ್ಗರಣೆ ಕೂಡ ನೋಡಿ ಈ ರೀತಿ ಆಗಿದೆ. ಸೊ ಇದನ್ನು ಇವಾಗ ಶಿಫ್ಟ್ ಮಾಡ್ಕೋತೀನಿ. ಇವಾಗ ಫಸ್ಟು ಸಾಂಬಾರನ್ನ ಕುದಿಯೋಕೆ ಇಟ್ಬಿಡ್ತೀನಿ. ಸೊ ಅದು ಕುದೀತಾ ಇರೋ ಟೈಮಲ್ಲಿ ಒಗ್ಗರಣೆನ ಅದಕ್ಕೆ ಸೇರಿಸ್ಬಿಡ್ತೀನಿ. ಈ ಸೆಕೆಗೆ ಅಡುಗೆ ಮಾಡೋಕ್ಕೆ ತುಂಬ ಇರಿಟೇಟ್ ಆಗುತ್ತೆ. ಸೊ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ. ನೈಟಿಗೆ ಸಂಜೆ ಮೇಲೆ ನಾನು ಮಾಡಿದ ಅಡುಗೆ ಮಧ್ಯಾಹ್ನ ನಾನೇನು ಅಡುಗೆನೇ ಮಾಡಿರಲಿಲ್ಲ. ನಮ್ಮ ಯಜಮಾನ್ರು ಕೂಡ ಲೇಟ್ ಆಗುತ್ತೆ ಬರೋಕ್ಕೆ ಅಂತಂದರು. ಹಂಗೆ ಸರಿ ಅಂತ ನಾನು ಏನು ತಿಂದಿಲ್ಲ, ತಿನ್ನಬೇಕು ಅನಿಸಿಲ್ಲ. ಒಂದು ಎಳ್ನೀರು ಮಾತ್ರ ಕುಡಿದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸ್ವಲ್ಪ ಬೆಳಗ್ಗೆದು ಚಿತ್ರಾನ್ನ ಇತ್ತು, ಅದು ಎಷ್ಟು ಬಂದಮೇಲೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಅಷ್ಟೇ. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ. ಈ ಕಡೆ ನಾನು ನಂಚ್ಕೊಳ್ಳೋದಕ್ಕೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಆಮ್ಲೆಟ್ಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಈ ಚಾಪರಲ್ಲಿ ಈ ರೀತಿ ಚಾಪ್ ಮಾಡ್ಕೊತಾ ಇದ್ದೀನಿ. ಚಾಪರಲ್ಲಿ ಮಾಡೋದು ಬೆಸ್ಟು ಈ ಆಮ್ಲೆಟ್ಗೆಲ್ಲ, ಯಾಕಂದರೆ ನಾವು ಕೈಯಲ್ಲಿ ಕಟ್ ಮಾಡಬೇಕಾದ್ರೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡೋಕ್ಕಾಗೋದಿಲ್ಲ. ನೋಡಿ ಎಷ್ಟು ಸಣ್ಣಕ್ಕಾಗಿದೆ. ಇದೆಲ್ಲ ಆಮ್ಲೆಟ್ಗೆ ಸರಿ ಇರುತ್ತೆ. ಸೊ ನಾನು 2 ಹಸಿಮೆಣಸಿನ್ಕಾಯಿ ಹಾಕಿ 2 ಈರುಳ್ಳಿ ಹಾಕಿ ಚಾಪ್ ಮಾಡಿದ್ದೀನಿ. ಸೊ ಇವಾಗ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೊಂಡಿರೋದನ್ನು ಈ ಥರ ಬೌಲಿಗೆ ಹಾಕೋತಾ ಇದ್ದೀನಿ. ಸೊ ಆ್ಯಕ್ಚುಲಿ ನನಗೆ ಈ ಥರ ಆಮ್ಲೆಟ್ ಇಷ್ಟ ಆಗೋದಿಲ್ಲ. ನನಗೆ ಬೆಳ್ಳುಳ್ಳಿ ಮತ್ತು
ಉಪ್ಪು ಖಾರದ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಎಗ್ ಬ್ರೇಕ್ ಮಾಡಿ ಹಾಕಬೇಕು. ಸೊ ಆ ಥರ ಆಮ್ಲೆಟ್ ನನಗೆ ತುಂಬ ಇಷ್ಟ ಆಗುತ್ತೆ, ಅದು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಅದೇ ಮಾಡಬೇಕು ಅಂತಲೇ ಬೆಳ್ಳುಳ್ಳಿನೆಲ್ಲ ಸುಲಿದಿಟ್ಕೊಂಡಿದ್ದೆ, ಬಟ್ ನಮೇಶು ನನಗೆ ಅದು ಬೇಡ, ನನಗಿದೇ ಥರ ಮಾಡಿಕೊಡು ಅಂತ ಅಂದ. ಹಾಗೆ ನಮ್ಮ ಯಜಮಾನ್ರನ್ನು ಕೂಡ ಕೇಳಿದ್ದಕ್ಕೆ ಅವರು ಅಂದರು ಒಂದು ಸಣ್ಣದಾದ ಆಮ್ಲೆಟ್ ನನಗೆ ಮಾಡಿಕೊಡು ಅಂದರು. ಸರಿ ಹೆಂಗೋ ಇಬ್ಬರಿಗೂ ಬೇಕು ಅಂತ ಅಂದ್ರಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿಬಿಟ್ಟು ಈಗ ಟೊಮೆಟೊನ ಕೂಡ ಚಾಪ್ ಮಾಡ್ತಾಯಿದ್ದೀನಿ. ಬಟ್ ಚಾಕು ಸ್ವಲ್ಪ ಮಂಡಾಗಿಬಿಟ್ಟಿದೆ. ಚಾಕು ಶಾರ್ಪ್ನರ್ ಇದೆ, ಬಟ್ ಶಾರ್ಪ್ ಮಾಡ್ಕೊಳ್ಳೋಕ್ಕೆ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಸೋಂಬೇರಿತನ ಆಯಿತು. ಇರೋದ್ರಲ್ಲೇ ಹೇಗೋ ಕಟ್ ಮಾಡಿ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಜನ ಟೊಮೆಟೊ ಹಾಕಲ್ಲ, ಬಟ್ ನಾನು ಹಾಕ್ತೀನಿ ಟೊಮೆಟೊ ಹಾಕಿದರೆ ನಿಮಗೆ ಆಮ್ಲೆಟ್ ಜ್ಯೂಸಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಟೊಮೆಟೊ ಹಾಕ್ತೀನಿ. ನೀವು ಯಾರಾದರೂ ಹಾಕಲ್ಲ ಅಂದರೆ ಒಮ್ಮೆ ಈ ಥರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಹಾಗೆ ಈರುಳ್ಳಿ ಹೇಗೆ ಕ್ಯಾಪ್ಗೆಲ್ಲ ಸ್ವಲ್ಪ ಅಂಟ್ಕೊಂಡಿತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಕಡೆ ಬೆಳ್ಳುಳ್ಳಿ ಏನಿದೆ ಅದನ್ನು ಜಜ್ಕೋತಾ ಇದ್ದೀನಿ ನಾನು. ಕುಟಾಣಿ ಕಲ್ಲಿತ್ತು, ಸರಿ ಇಷ್ಟಕ್ಕೆ ಮಾತ್ರ ಮತ್ತೆ ಅದರಲ್ಲಿ ಯಾರು ಜಜ್ತಾರೆ ಅಂದ್ಬಿಟ್ಟು ಅದು ದಪ್ಪ ಕಲ್ಲು, ಅದನ್ನೆಲ್ಲ ವಾಶ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಜಜ್ಕೋತೀನಿ ನಾನು. ಸ್ವಲ್ಪ ಇದ್ದರೆ ಈ ಚಾಪಿಂಗ್ ಬೋರ್ಡ್ ಮೇಲೆ ಜಜ್ಕೊಳ್ಳೋದು. ಸೊ ಅದನ್ನು ಕೂಡ ಜಜ್ಜಿ ಒಂದು ಸೈಡಿಗೆ ಇಡ್ತಾಯಿದ್ದೀನಿ. ಈಗ ನಾನು ಒಂದು ಗ್ಲಾಸ್ ತೊಗೋತೀನಿ. ಗ್ಲಾಸಲ್ಲಿ ಈ ಬೆಳ್ಳುಳ್ಳಿ ಏನಿದೆ ಅದರಲ್ಲಿ ಅರ್ಧ ಭಾಗ ಮಾತ್ರ ಹಾಕೋತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ, ಒಂಚೂರು ಎಣ್ಣೆನ ಹಾಕೋತೀನಿ. ಎಣ್ಣೆನ ಹಾಕ್ಬಿಟ್ಟು ವಿಸ್ಕ್ ಮಾಡ್ಕೋತೀನಿ. ಹೇಗೆ ನಾವು ಆಮ್ಲೆಟೆಲ್ಲ ವಿಸ್ಕ್ ಮಾಡ್ತೀವಲ್ಲ ಅದೇ ರೀತಿ. ಹಾಗೆ ಉಪ್ಪು ನಾನು ಇನ್ನೊಂದು ಥರ ಆಮ್ಲೆಟ್ ಇದೆ ನೋಡಿ, ಅದಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀನಿ. ಆ ಆಮ್ಲೆಟ್ಗೆ ನಾನು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಇದಕ್ಕೆ ಮಾತ್ರ ಗ್ಲಾಸಲ್ಲಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇನ್ನೊಂಚೂರು ಇವಾಗ ಖಾರದ ಪುಡಿನ ಸೇರಿಸ್ತೀನಿ. ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗ ರುಚಿ ಜಾಸ್ತಿ. ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ, ಅದಕ್ಕೆ ಹೇಗೂ 2 ಹಸಿಮೆಣಸಿನ್ಕಾಯಿ ಹಾಕಿದೆ, ಆದರೂ ಒಂದು ಸ್ವಲ್ಪ ಖಾರನ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಸೊ ಇವಾಗ ಎರಡಕ್ಕೂ ಹಾಕಿದೆ. ಈಗ ಗ್ಲಾಸಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ. ಸೊ ಇದು ಆಮ್ಲೆಟ್ ರೆಸಿಪಿ ಬಂದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಸೊ ನಾವು ಹಳೆ ಮನೆ ಹತ್ರ ಇದ್ದಾಗ ಅವ್ರ ಮನೇಲಿ ಮಾಡಿ ತೊಗೊಂಡು ಬಂದು ಕೊಟ್ಟಿದ್ರು ಒಂದು ಸತಿ. ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಹಾಗಾಗಿ ಹೇಗೆ ಮಾಡೋದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿಕೊಟ್ರು. ಸೊ ಆವಾಗಿಂದ ನಾನು ಕೂಡ ಇದೇ ಥರ ಮಾಡಿಕೊಂಡು ತಿಂತೀನಿ. ಇವಾಗ ಒಂದು ಎಗ್ಗನ್ನ ಬ್ರೇಕ್ ಮಾಡಿ ಗ್ಲಾಸಿಗೆ ಹಾಕಿದ್ದೀನಿ. ಹಾಗೆ ಈ ಕಡೆ ಒಂದು 4 ಎಗ್ನ ಕೂಡ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡಿ ನೋಡಿ. ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಎಗ್ ಬ್ರೇಕ್ ಮಾಡಿ ಹಾಕೋಕ್ಕೆ ಮುಂಚೆ ಎಲ್ಲ ಒಂದು ಸತಿ ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಹಿಡಿಯುತ್ತೆ. ಹಾಗೆ ಒಂದು ಈರುಳ್ಳಿ ಮಾತ್ರ ಒಂದು ಸ್ವಲ್ಪ ದಪ್ಪ ಆಗೋಯ್ತು, ಅದನ್ನು ಇವಾಗ ಸೈಡಲ್ಲಿಟ್ಟು ಚಾಪ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲ ಸಣ್ಣಗಿದ್ದು ಒಂದು ಈರುಳ್ಳಿ ದಪ್ಪ ಇತ್ತು ಅಂತಂದರೆ ಮತ್ತು ಬಾಯಲ್ಲಿ ಕಚ ಅಂತ ಸಿಕ್ಕುತ್ತೆ, ತಿನ್ನೋಕ್ಕಾಗೋದಿಲ್ಲ. ಸೊ ಇವಾಗ ಈರುಳ್ಳಿ ಎಲ್ಲ ಚಾಪ್ ಮಾಡಿದ್ದು ಹಾಕಿದ್ದೀನಿ. ಇವಾಗ ಎಗ್ನ ಬ್ರೇಕ್ ಮಾಡಿ ಹಾಕ್ತಾಯಿದ್ದೀನಿ. ಸುಮಾರು ಒಂದು 4 ಎಗ್ನ ಬ್ರೇಕ್ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಬಟ್ ಆದರೂ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ನೀವೇನು ಮಾಡ್ಬೋದು ಅಂತಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಏನೇನು ಹಾಕಿದ್ದೀನಲ್ಲ ಅದು ಫ್ರೈ ಮಾಡಿಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಕೂಡ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಮೊಟ್ಟೆನ ಈ ಥರ ಬ್ರೇಕ್ ಮಾಡಿ ಹಾಕಿದರೆ ಅದು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟ್ ಈ ಥರ ಕೂಡ ಮಾಡ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಈಗ ನಾನು ನೋಡಿ ಚೆನ್ನಾಗಿ ವಿಸ್ಕ್ ಮಾಡಿಕೊಂಡೆ. ಹಾಗೆ ಗ್ಲಾಸಲ್ಲಿ ಏನಿದೆ ಅದನ್ನು ಕೂಡ ಚೆನ್ನಾಗಿ ವಿಸ್ಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಚೆನ್ನಾಗಿ ವಿಸ್ಕ್ ಮಾಡೋದ್ರಿಂದ ಆಮ್ಲೆಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ ಸ್ಟವ್ನ ಅಂಟಿಸ್ಬಿಟ್ಟು ಒಂದು ತವಾನ ಇಡ್ತೀನಿ. ಸೊ ತವಾನ ಇಟ್ಬಿಟ್ಟು 2 ಆಮ್ಲೆಟ್ನ ಮಾಡ್ತೀನಿ. ಈಗ ಆಮ್ಲೆಟ್ ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ. ನಿಮ್ಗೆ ಬೇಕಂದರೆ ಸ್ವಲ್ಪ ದೊಡ್ಡದಾಗೆ ಸ್ಪ್ರೆಡ್ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಆಮ್ಲೆಟ್ ಒಂದು ಸೈಡ್ ಬೆಂದಿದೆ. ಇವಾಗ ಇನ್ನೊಂದು ಸೈಡ್ ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಸೊ ಸಣ್ಣ ಉರಿಯಲ್ಲೇ ಮಾಡಬೇಕು, ಆವಾಗ ನಿಮಗೆ ನೀಟಾಗಿ ಬೆಂದು ಬರುತ್ತೆ. ಸೊ ಇವಾಗ ಆಮ್ಲೆಟ್ ಆಗಿದೆ. ನೆಕ್ಸ್ಟ್ ನಾನು ಗ್ಲಾಸಲ್ಲಿ ಏನು ಮೊಟ್ಟೆ ಬ್ರೇಕ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿ ಉಳಿದಿರೋ ಬೆಳ್ಳುಳ್ಳಿ ಕೂಡ ಹಾಕಿ ಮಾಡ್ತಾಯಿದ್ದೀನಿ ಆಮ್ಲೆಟು. ಈ ಕಡೆ ನಮ್ಮ ಯಜಮಾನರಿಗೆ ಊಟ ಹಾಕ್ತಾಯಿದ್ದೀನಿ. ಸೊ ಅನ್ನ ಹಾಕಿ ಸಾರು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಆಮ್ಲೆಟ್ ಕೂಡ ರೆಡಿಯಾಗಿದೆ.
ಸೊ ಇವಾಗ ಅವ್ರಿಗೆ ಊಟ ಬಡಿಸ್ಬಿಟ್ಟು ಮಿಕ್ಕಿದ್ದು ಒಂದು ಸ್ವಲ್ಪ ಆಮ್ಲೆಟ್ ಅದು ಏನಿದೆ ಅದನ್ನು ಕೂಡ ಮಾಡಿಬಿಡ್ತೀನಿ. ಸೊ ಇವಾಗ ಇದು ರೆಡ್ ಆಮ್ಲೆಟ್ ಕೂಡ ರೆಡಿ ಆಗಿದೆ. ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಇನ್ನು ಒಂದು ರೌಂಡ್ ಆಗೋಷ್ಟು ಆಮ್ಲೆಟ್ದು ಬ್ಯಾಟರ್ ಏನೋ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. Until then, take care. Bye bye.